ಕುರಿತು ಹೆಚ್ಚಿನ ಮಾಹಿತಿ ತಿಳಿಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಫೆಬ್ರವರಿ 28ಕ್ಕೆ ಈ ಯುದ್ಧ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಅಂತ? ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಬಹಳಷ್ಟು ನಷ್ಟವನ್ನ ಯುದ್ಧದಲ್ಲಿ ತೊಡಗಿಸಿಕೊಂಡಂತ ಎಲ್ಲಾ ದೇಶಗಳು ಅನುಭವಿಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಏನು ಇರಾನ್ ಮೇಲೆ ದಾಳಿಯನ್ನ ಶುರು ಮಾಡಿದ್ರು, ಮತ್ತೆ ಅವಾಗ ಅಮೆರಿಕ ಮತ್ತೆ ಇಸ್ರೇಲ್ ಹೇಳ್ತಾ ಇದ್ರು ಇನ್ನೊಂದು 3-4 ದಿನಗಳಲ್ಲಿ ಯುದ್ಧ ಮುಗಿಯುತ್ತೆ ಇದು ಅಂತ ಹೇಳಿ. ಆದ್ರೆ ಯುದ್ಧ ಆರಂಭ ಆದ ನಂತರ ಗೊತ್ತಾಯ್ತು ಇದು 3-4 ದಿನಗಳಲ್ಲಿ ಮುಗಿಯುವಂತಹ ಯುದ್ಧವಲ್ಲ ಅಂತೇಳಿ. ಯಾಕಂದ್ರೆ ಇರಾನ್ ಸಹ ಅಷ್ಟೇ ತೀವ್ರವಾದ ಪ್ರತಿರೋಧವನ್ನ ಅದು ತೋರಿಸ್ತಾ ಇತ್ತು. ಮತ್ತು ಅಮೆರಿಕ ಮತ್ತೆ ಇಸ್ರೇಲ್ ಅಲ್ಲಿ ಏನು ಇರಾನ್ ನಲ್ಲಿನ ಆಡಳಿತವನ್ನ ಬದಲಾಯಿಸ್ತೇವೆ ಅಂತೇಳಿ ಒಂದು ಹೇಳ್ತಾ ಇತ್ತು. ಅದರಂತೆ ಅಲ್ಲಿ ಇರಾನ್ ದೇಶದ ಮುಖ್ಯಸ್ಥರಾದಂತ ಅಯತುಲ್ಲಾ ಖೊಮೇನಿ ಅವರನ್ನ ಹತ್ಯೆ ಮಾಡಿದ ನಂತರ ಇರಾನ್ ಇನ್ನಷ್ಟು ಒಗ್ಗಟ್ಟಾಯ್ತು, ಇನ್ನಷ್ಟು ತೀವ್ರವಾಗಿ ಪ್ರತಿರೋಧವನ್ನು ತೋರಿಸಲಿಕ್ಕೆ ಶುರು ಮಾಡ್ತು. ಹಾಗಾಗಿ ಅಮೆರಿಕ ಇಸ್ರೇಲ್ ಏನು ಇರಾನ್ ಮೇಲೆ ದಾಳಿ ಮಾಡ್ತಾ ಇತ್ತು ಇದು ನಿರಂತರವಾಗಿ ತಿಂಗಳನ್ನ ದಾಟಿಯೂ ಸಹ ಮುಂದುವರಿತು. ಅಲ್ಲಿ ಅಮೆರಿಕ ಯಾರು ಆ ದೇಶದ ನೇತೃತ್ವ ವಹಿಸ್ತಾರೋ ಅವ್ರ ಮೇಲೂ ಸಹ ನಾವು ದಾಳಿ ಮಾಡ್ತೀವಿ ಅಂತೇಳಿ ಹೇಳ್ತಾನೆ ಇತ್ತು. ಮುಸ್ತಫಾ ಖೊಮೇನಿ ಅವ್ರ ಮೇಲೂ ಸಹ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಆದ್ರೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಮತ್ತು ಇಸ್ರೇಲ್ ಏನ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದು ಇರಾನ್ ಬಹಳ ಮುಖ್ಯವಾದ ಪ್ರತಿರೋಧ ತೋರಿದ್ದು ಏನು ಅಂತಂದ್ರೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತು ಮತ್ತು ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂತ ಇತರೆ ದೇಶಗಳಲ್ಲಿ ಏನು ಅಮೆರಿಕದ ಸೇನಾ ನೆಲೆಗಳಿದಾವೆ ಆ ನೆಲೆಗಳ ಮೇಲೆ ದಾಳಿ ಮಾಡ್ತು. ಸೌದಿ ಅರೇಬಿಯಾದ ಮೇಲೆ ಆಗಿರ್ಬೋದು, ದುಬೈ ಮೇಲೆ ಆಗಿರ್ಬೋದು, ಅಕ್ಕಪಕ್ಕದ ದೇಶಗಳೇನಿತ್ತು ಆ ದೇಶಗಳಲ್ಲಿ ಅಮೆರಿಕ ನೆಲೆಗಳ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸ್ತು. ಅಮೆರಿಕ ಇದನ್ನು ನಿರೀಕ್ಷೆ ಮಾಡಿದ್ದಿಲ್ಲ, ಪಕ್ಕದ ದೇಶದ ಮಧ್ಯಪ್ರಾಚ್ಯದಲ್ಲಿ ಇರತಕ್ಕಂತ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ಬೋದು ಅಂತೇಳಿ. ಆದ್ರೆ ಈ ದಾಳಿ ಅಮೆರಿಕಕ್ಕೆ ಒಂದ್ ರೀತಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೇಕು ಅನ್ನೋದು ಬಹುಶಃ ಗೊತ್ತಾಗಿಲ್ಲ ಅವ್ರಿಗೆ. ಆದ್ರೂ ಸಹ ಯುದ್ಧ ಮುಂದುವರಿತು. ಆಮೇಲೆ ಇನ್ನೊಂದು ಏನಂದ್ರೆ ಬಹಳ ಪ್ರಮುಖವಾದ ಅಂಶ, ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತು. ಹಾರ್ಮುಜ್ ಜಲಸಂಧಿ ಅಂತಂದ್ರೆ ಇಡೀ ವಿಶ್ವಕ್ಕೆ ಬೇಕಾದಂತ ತೈಲ ಮತ್ತು ಅನಿಲದ ಸರಿಸುಮಾರು 70-80% ತೈಲವನ್ನ ಇಲ್ಲಿಂದನೇ ಸರಬರಾಜು ಮಾಡ್ತಾ ಇದ್ದು. ಹಾರ್ಮುಜ್ ಜಲಸಂಧಿ ಅಂತಂದ್ರೆ ಅಲ್ಲಿ ಸೌದಿ ಅರೇಬಿಯಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇಲ್ಲಿಂದ ಏನು ತೈಲವನ್ನ ಮತ್ತೆ ಅನಿಲವನ್ನ ಹೊತ್ತೊಯ್ಯುವಂತ ಹಡಗುಗಳು ಈ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಹೊರ ಬಂದು ಭಾರತವನ್ನ ಮತ್ತೆ ಅಮೆರಿಕ ಖಂಡವನ್ನ ಏಷ್ಯಾ ಖಂಡವನ್ನ ತಲುಪಬೇಕು. ಆ ಜಲಸಂಧಿಯನ್ನ ಬಂದ್ ಮಾಡಿದ್ರಿಂದ ಇಡೀ ದೇಶದಲ್ಲಿ ಒಂದ್ ರೀತಿ ಹಾಹಾಕಾರ ಉಂಟಾಯ್ತು. ಈಗೇನು ಭಾರತದಲ್ಲೂ ಸಹ ಅಡಿಗೆ ಮನೆಯಲ್ಲಿ ಯುದ್ಧದ ಪರಿಣಾಮ ಏನ್ ಕಾಣ್ತಾ ಇದೆ ಇದು ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ರ ಕಾರಣದಿಂದ. ಹಾಗಾಗಿ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದು ಇಡೀ ವಿಶ್ವದಲ್ಲಿ ಅಮೆರಿಕದ ಬಗ್ಗೆ ಒಂದ್ ರೀತಿ ಬೇರೆ ರೀತಿಯಾದಂತ ಒಂದು ಪ್ರತಿಕ್ರಿಯೆ ಬರ್ಲಿಕ್ಕೆ ಶುರುವಾಯಿತು. ಕೆಲವು ದೇಶಗಳು ನಾವು ನಿಮ್ ಜೊತೆಗೆ ಸಹಕಾರ ನೀಡಲ್ಲ ಅಂತ ಹೇಳಿದ್ರು. ಸ್ಪೇನ್ ಆಗಿರ್ಬೋದು, ಆಮೇಲೆ ನ್ಯಾಟೋ ದೇಶಗಳು ಸಹ ಅಮೆರಿಕದ ಜೊತೆಗೆ ನಿಲ್ಲಲ್ಲ, ಅಂದ್ರೆ ಯುದ್ಧಕ್ಕೆ ಸಹಕಾರ ಕೊಡ್ಬೇಕು ಅಂತ ಅಮೆರಿಕ ಟ್ರಂಪ್ ಕೇಳ್ತಾ ಇದ್ರು. ನ್ಯಾಟೋ ದೇಶಗಳು ನಮ್ ಜೊತೆ ಬೆಂಬಲವಾಗಿ ನಿಲ್ಬೇಕು, ನಮ್ ಜೊತೆ ಯುದ್ಧವನ್ನು ಮಾಡ್ಬೇಕು ಅಂತಾರೆ. ಆದ್ರೆ ನ್ಯಾಟೋ ಅದು ಅಂತರವನ್ನ ಕಾಯ್ದುಕೊಳ್ತು. ಬ್ರಿಟನ್ ಪ್ರಧಾನಿ ಅವರಂತೂ ಅದನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ರು. ನಾವು ಆರಂಭಿಸದ ಯುದ್ಧ ಅಲ್ಲ ಇದು, ನಮ್ಮ ಸಹಭಾಗಿತ್ವ ಇಲ್ಲ, ನಾವು ಯುದ್ಧದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ರು. ಅಂದ್ರೆ ಅಮೆರಿಕ ಒಂದ್ ರೀತಿ ಏಕಾಂಗಿ ಆಗ್ಲಿಕ್ಕೆ ಶುರುವಾಯ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಏನು ನಿರ್ಬಂಧವನ್ನ ಹಾಕ್ತು, ಅಲ್ಲಿ ಹಡಗುಗಳ ಪ್ರವೇಶಕ್ಕೆ ಅಲ್ಲಿ ತೈಲವನ್ನ ತುಂಬಿದಂತ ಸುಮಾರು ಹಡಗುಗಳು ಇನ್ನು ಹಾರ್ಮುಜ್ ಜಲಸಂಧಿಯ ಏನಿದೆ ಅಲ್ಲೇ ಹಿಂಭಾಗದಲ್ಲೇ ಇದಾವೆ. ಅದ್ಯಾವುದಕ್ಕೂ ಪ್ರವೇಶವನ್ನ ಎಕ್ಸಿಟ್ ಅನ್ನ ಕೊಡೋದಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇತ್ತು. ಇದು ಎಲ್ಲಾ ದೇಶಗಳಿಗೂ ಸಹ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತು. ಇದಲ್ಲದೆ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಮಾತ್ರ ಅಲ್ಲದೆ ಲೆಬನಾನ್ ಮೇಲೂ ಸಹ ದಾಳಿ ಮಾಡ್ತಾ ಇತ್ತು. ಅಂದ್ರೆ ಇಲ್ಲಿ ಅವ್ರು ಕೊಡ್ತಾ ಇದ್ದಂತ ಕಾರಣ ಒಂದು ರೆಜಿಮ್ ಆಡಳಿತವನ್ನ ಬದಲಾಯಿಸ್ತೇವೆ ಅಂತೇಳಿ, ಇನ್ನೊಂದು ಬಂಡುಕೋರರು ಇದ್ದಾರೆ ಅಂತೇಳಿ ಈ ರೀತಿಯಾದ ಕಾರಣವನ್ನು ಕೊಟ್ಟು ನಿರಂತರ ಯುದ್ಧವನ್ನ ಮಾಡ್ತಾ ಇತ್ತು. ಹಾಗಾಗಿ ನಷ್ಟ. ಆದ್ರೆ ಯಾವಾಗ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು, ಕದನ ವಿರಾಮ ಅಂತ ಅಲ್ಲ, ಈಗ ಒಂದು ಗಡುವನ್ನ ಘೋಷಣೆ ಮಾಡಿದೆ ಟ್ರಂಪ್. ಅಂದ್ರೆ ಎಂಥ ಅವಾಚ್ಯ ಶಬ್ದಗಳನ್ನ ಬಳಸಿ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಂತ ಅಮೆರಿಕ ಅಧ್ಯಕ್ಷ ಒಂದು ವಾರ್ನಿಂಗ್ ಕೊಡ್ರಿ, 48 ಗಂಟೆಗಳ ವಾರ್ನಿಂಗ್. ಇಷ್ಟು ಹೊತ್ತಿನಲ್ಲಿ ನೀವು ಶರಣಾಗದೇ ಇದ್ರೆ ನಾವು ಇಡೀ ಒಂದು ನಾಗರಿಕತೆಯನ್ನ ನಾಶ ಮಾಡ್ತೀವಿ ಅಂತ.
ಇರಾನ್ ನಾಗರಿಕತೆ ಎಂತ ದಾಷ್ಟ್ಯ ಅದು, ಇಡೀ ಒಂದು ದೇಶದ ನಾಗರಿಕತೆ ನಾಶ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದಂತ ಹೇಳಿಕೆ ಏನಿದೆ, ಇದಕ್ಕೆ ಇರಾನ್ ತೀವ್ರ ಪ್ರತಿರೋಧ ಒಟ್ಟು ಸುಮಾರು 1.4 ಮಿಲಿಯನ್ ಜನ ನಾಗರಿಕರು ದೇಶದ ಪರವಾಗಿ ಪ್ರಾಣ ತ್ಯಾಗಕ್ಕೆ ಸಿದ್ಧವಾದ್ರು ಇರಾನ್ನಲ್ಲಿ. ಅಲ್ಲಿ ಏನು ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಉಪ್ಪು ನೀರಿನ ಘಟಕಗಳಾಗಿರ್ಬೋದು, ಆಮೇಲೆ ರೈಲ್ವೆ ಮಾರ್ಗಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು, ಎಲ್ಲ ಟಾರ್ಗೆಟ್ ಮಾಡಿ ಇಡೀ ದೇಶವನ್ನೇ ನಾಶ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಟ್ರಂಪ್ ಕೊಟ್ಟಾಗ ಅದಕ್ಕೆ ಇರಾನ್ ಯಾವುದಕ್ಕೂ ಬಗ್ಲಿಲ್ಲ. ನಾವು ಸಹ ಅಮೆರಿಕವನ್ನ ನಾಶ ಮಾಡ್ತೀವಿ ಅಂತೇಳಿ, ಒಂದು ನಾಗರಿಕತೆಯೇ ಇಲ್ಲದಂತಹ ದೇಶ ಅಮೆರಿಕ, ಅದು ಒಂದು ದೇಶದ ನಾಗರಿಕತೆಯನ್ನ ನಾಶ ಮಾಡ್ತೀವಿ ಅಂತ ಹೊರಟಿದ್ದಕ್ಕೆ ದೇಶದ ಮತ್ತು ಪ್ರಪಂಚದ ಬಹಳ ಕಡೆಯಿಂದ ಪ್ರತಿರೋಧನೂ ಸಹ, ತೀವ್ರವಾದ ಟೀಕೆಯೂ ಸಹ ಬಂತು. ಆದ್ರೆ ಇಲ್ಲಿ ಏನು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು, ಆ 48 ಗಂಟೆ ಆದ್ಮೇಲೆ ಮತ್ತೆ ಇನ್ನ ಸ್ವಲ್ಪ ಸಮಯ, ಇನ್ನೂ ಒಂದು 24 ಗಂಟೆ ಸಮಯವನ್ನ ಟ್ರಂಪ್ ಎಕ್ಸ್ಟೆಂಡ್ ಮಾಡಿ ನಾವು ಒಂದೇ ರಾತ್ರಿಯಲ್ಲಿ ದೇಶವನ್ನು ನಿರ್ನಾಮ ಮಾಡ್ತೇವೆ ಅಂತ ಹೇಳಿದ್ರೆ, ಇಷ್ಟೆಲ್ಲಾ ಘಟನೆಗಳು ಯುದ್ಧ ಆರಂಭವಾದ ದಿನದಿಂದ ನಿನ್ನೆಯವರೆಗೂ ಇಷ್ಟೆಲ್ಲಾ ಘಟನೆಗಳಾಗಿದೆ. ಇಷ್ಟೆಲ್ಲಾ ಘಟನೆಗಳು ಇಡೀ ವಿಶ್ವ ಸಾಕ್ಷಿ ಆಯ್ತು. ಅಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಏಕಪಕ್ಷೀಯವಾಗಿ ಏನು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದು, ಕೇವಲ ಆಡಳಿತವನ್ನ ಬದಲಾಯಿಸಿ ಒಂದು ದೇಶದ ಆಡಳಿತದ ಮಧ್ಯೆ ಪ್ರವೇಶಿಸಿ ಆ ದೇಶದ ಅಧ್ಯಕ್ಷರನ್ನ ಕೊಲೆ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಅಮೆರಿಕವನ್ನು. ಇದು ಮೊದಲೇದಲ್ಲ, ವೆನಿಜುವೆಲಾ ಅಧ್ಯಕ್ಷರನ್ನ ನೇರ ಆ ದೇಶಕ್ಕೆ ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂತು. ಆಮೇಲೆ ಇನ್ನೊಂದೇನಂದ್ರೆ, ಸರಿಸುಮಾರು 25 ವರ್ಷಗಳ ನಂತರ ಅಮೆರಿಕದ ಒಂದು ವಿಮಾನವನ್ನ ಯಾವ್ದಾದ್ರು ಬೇರೆ ದೇಶ ತನ್ನ ನೆಲದಲ್ಲಿ ಹೊಡೆದುಡಿಸಿದಂತ ಘಟನೆಯೂ ಸಹ ನಡೀತು. ಅಲ್ಲಿ ಏನು ಇಬ್ರು ಪೈಲಟ್ಗಳನ್ನ ಭಾರಿ ಕಾರ್ಯಾಚರಣೆ ಅಂದ್ರೆ ಒಂದು 400 ಕಮಾಂಡೋಗಳನ್ನ ಕಳಿಸಿ ಭಾರಿ ಕಾರ್ಯಾಚರಣೆ ಮಾಡಿ ಇಬ್ಬರು ಪೈಲಟ್ಗಳನ್ನ ನಾವು ಬಚಾವ್ ಮಾಡಿದ್ವಿ ಅಂತ ಹೇಳಿ ಟ್ರಂಪ್ ಹೇಳಿದಂತ ಮಾತು. ಇಷ್ಟೆಲ್ಲ ವಿದ್ಯಮಾನಗಳು ಯುದ್ಧ ನಡೆದಾಗಿಂದ ಇಲ್ಲಿವರೆಗೂ ಸಹ ನಡೆದಿದೆ. ಮೇಘರ, ನಿನ್ನೆ ಟ್ರಂಪ್ ಇರಾನ್ ಮೇಲೆ ರಣಭೀಕರ ದಾಳಿ ನಡೆಸ್ತೇವೆ ಎಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಆದ್ರೀಗ ದಾಳಿ ಮಾಡಲ್ಲ, ಕದನ ವಿರಾಮಕ್ಕೆ ನಾವು ಬದ್ಧ ಎಂದಿದ್ದಾರೆ. ಇದರಿಂದ ಅಮೆರಿಕದ ಘನತೆಗೆ ಏನಾದ್ರೂ ಧಕ್ಕೆ ಬರುತ್ತಾ? ಕದನ ವಿರಾಮ ಆಗಿದೆ, ಆದ್ರೆ ಯುದ್ಧದ ಅಂತ್ಯವಲ್ಲ ಅಂತ ಇರಾನ್ ಹೇಳಿದೆ. ಇದು ಯುದ್ಧದ ಕೊನೆಯಲ್ಲ, ಅಲ್ಲಿ ಒಂದು 2 ವಾರಗಳ ಕದನ ವಿರಾಮ. ಹಾಗಾಗಿ ಈ ಕದನ ವಿರಾಮದ ಸಂದರ್ಭದಲ್ಲಿ ಮಾತುಕತೆ ನಡೆಯುತ್ತೆ 2 ದೇಶಗಳ ನಡುವೆ. ಈಗಾಗಲೇ ಒಂದು 10 ಷರತ್ತುಗಳನ್ನ ಇರಾನ್ ಮುಂದಿಟ್ಟಿದೆ. ಆ ಷರತ್ತುಗಳನ್ನ ಮುಂದಿಟ್ಟಿರೋದು ನೋಡಿದ್ರೆ ಯಾರು ಗೆದ್ದವರು ಯುದ್ಧದಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಅಮೆರಿಕ ಯಾವ ಘೋಷಣೆಯನ್ನ ಮಾಡಿ ಯುದ್ಧಕ್ಕೆ ಹೋಗಿತ್ತೋ ಅದ್ಯಾವುದು ಸಕ್ಸಸ್ ಆಗಿಲ್ಲ, ಅಂದ್ರೆ ಅಮೆರಿಕಕ್ಕೆ ಗೆಲುವು ಸಿಕ್ಕಿಲ್ಲ ಅಂತ. ಆಮೇಲೆ ಇರಾನ್ ಇಟ್ಟಿರ್ತಕ್ಕಂಥ ಪ್ರಸ್ತಾಪಗಳು ಈಗ ಚರ್ಚೆಯಲ್ಲಿದ್ದಾವೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದ ಅಂಶ, ಈಗ ಟ್ರಂಪ್ ಹೇಳ್ತಾ ಇರೋದು ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತ ಮಾಡ್ಬೇಕು ಅನ್ನೋದೇ ಅಂಶ, ನಮ್ದು ಮುಖ್ಯವಾದ ಅಂಶ ಅಂತ ಈಗ ಹೇಳ್ತಾರೆ ಟ್ರಂಪ್. ಆದ್ರೆ ಆಡಳಿತವನ್ನ ಬದಲಾಯಿಸ್ತೀವಿ, ಇಡೀ ದೇಶವನ್ನ ನಾವು ಎಲ್ಲ ಬದಲಾಯಿಸ್ಬಿಡ್ತೀವಿ ಅಂತ ಹೇಳ್ತಕ್ಕಂಥ ಟ್ರಂಪ್ ಮಾತೇನಿತ್ತು, ಅದು ಈಗಿಲ್ಲ. ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತ ಮಾಡ್ಬೇಕು ಅಂತ ಹೇಳಿ ಹಾರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡಿದ್ಯಾರು? ಇರಾನ್. ಈಗ ಮುಕ್ತ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಹೇಳ್ತಾ ಇತ್ತು. ಆದ್ರೆ ಈ ಒಪ್ಪಂದದಲ್ಲಿ, ಕದನ ವಿರಾಮದಲ್ಲಿ ಈಗ ಏನಾಗಿದೆ, ಚರ್ಚೆಗೆ ಇರ್ತಕ್ಕಂಥ ಪ್ರಸ್ತಾಪಗಳಲ್ಲಿ ಹಾರ್ಮೋಜ್ ಜಲಸಂಧಿ ಇರಾನ್ ಸೇನೆಯ ನಿರ್ವಹಣೆಯಲ್ಲೇ ನಡೆಯುತ್ತೆ ಅನ್ನೋದು ಬಹಳ ಪ್ರಮುಖವಾದ ಅಂಶವಾಗಿದೆ. ಅಂದ್ರೆ ಹಾರ್ಮೋಜ್ ಇರಾನ್ನ ನಿಯಂತ್ರಣದಲ್ಲೇ ಇರುತ್ತೆ ಅಂತ. ಹಾಗಾದ್ರೆ ಅಮೆರಿಕಕ್ಕೆ ಅದಕ್ಕೆ ಖಂಡಿತವಾಗ್ಲೂ ಧಕ್ಕೆ ಬಂದಿದೆ ಒಂದು ರೀತಿಯಲ್ಲಿ ಅಂತ ಹೇಳ್ಬೋದು. ಪಾಕಿಸ್ತಾನ ಈಗ 2 ದೇಶಗಳ ನಡುವೆ, ಇಸ್ರೇಲ್ ಮತ್ತೆ ಅಮೆರಿಕ ಹಾಗೂ ಇರಾನ್, ಇವುಗಳ ನಡುವಿನ ಮಾತುಕತೆಗೆ ಪಾಕಿಸ್ತಾನ ಈ ಮಧ್ಯಸ್ಥಿಕೆ ವಹಿಸಿದೆ. ಇಸ್ಲಾಮಾಬಾದ್ ನಲ್ಲಿ ಮಾತುಕತೆ ನಡೆಯುತ್ತೆ. ಇದಕ್ಕೆ ಇಸ್ಲಾಮಾಬಾದ್ ಟ್ರೀಟಿ ಅಂತ ಹೆಸರಾಗುತ್ತೆ. ಒಂದ್ ರೀತಿ ಪಾಕಿಸ್ತಾನಕ್ಕೆ ಬಹಳ ದೊಡ್ಡದಾದಂತಹ ಒಂದು ರಾಜತಾಂತ್ರಿಕ ಗೆಲುವಿದು. ಹಾಗಾಗಿ ಈಗ ಅಮೆರಿಕದ ಮುಂದೆ ಇಸ್ರೇಲ್ ಇರ್ತಕ್ಕಂಥ ಪ್ರಸ್ತಾಪಗಳೇನಿದೆ, ಇರಾನ್ ಮೇಲೆ ಆಕ್ರಮಣ ನಿಲ್ಲಿಸ್ಬೇಕು, ಹಾರ್ಮುಜ್ ಜಲಸಂಧಿ ನಿರ್ವಹಣೆ ಇರಾನ್ ಮೇಲೆ ಇರುತ್ತೆ, ಆಮೇಲೆ ಪರಮಾಣುವಿನ ಏನ್ ಎನ್ರಿಚ್ಮೆಂಟ್ ಇದೆ ಅದನ್ನ ಒಪ್ಕೋಬೇಕು ಅಂತೇಳಿ, ಆಮೇಲೆ ಇಲ್ಲಿ ಏನು ದೇಶದಲ್ಲಿ ನಷ್ಟ ಆಗಿದೆ ಅದನ್ನ ಅಮೆರಿಕ ಭರಿಸ್ಬೇಕು, ವಿಶ್ವಸಂಸ್ಥೆ ನಿರ್ಣಯಗಳನ್ನ ರದ್ದು ಮಾಡಬೇಕು, ಆಮೇಲೆ ಲೆಬನಾನ್ ಮತ್ತೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಯುದ್ಧವನ್ನು ಸಹ ನಿಲ್ಲಿಸ್ಬೇಕು ಅನ್ನುವಂಥ ಪ್ರಸ್ತಾಪವನ್ನ ಏನು ಇರಾನ್ ಮುಂದಿಟ್ಟಿದೆ, ಇದು ಅಮೆರಿಕಕ್ಕೆ ಪಾಸಿಟಿವ್ ಏನಲ್ಲ. ಈ ಪ್ರಸ್ತಾವಗಳ ಆಧಾರದ ಮೇಲೆನೆ ಇಸ್ಲಾಮಾಬಾದ್ ಟ್ರೀಟಿ ಆಗುತ್ತೆ, ಇಸ್ಲಾಮಾಬಾದ್ ಅಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಅಮೆರಿಕ ಈಗ
ನಾನು ದೊಡ್ಡಣ್ಣನಾಗಿ ಏನು ಮುಖ ಉಳ್ಕೊಳ್ತಕ್ಕ ಒಂದು ಪ್ರಯತ್ನ ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿ ಕದನ ವಿರಾಮವನ್ನ ಒಪ್ಕೊಳ್ತಾ ಇದೆ. ಹಾಗಾಗಿ ಟ್ರಂಪ್ ರೀತಿಯ ಒಬ್ಬ ದೇಶದ ಒಬ್ಬ ಅಧ್ಯಕ್ಷ ಯಾವ ರೀತಿ ಹುಚ್ಚಾಟಗಳನ್ನ ಮಾಡ್ಬೋದು, ಯಾವ ರೀತಿ ಮಾತುಗಳನ್ನ ಆಡ್ಬೋದು, ಯುದ್ಧೋನ್ಮಾದದಲ್ಲಿ ಮಾತಾಡ್ಬೋದು ಅನ್ನೋದಕ್ಕೆ ಟ್ರಂಪ್ ಒಬ್ಬ ಸಾಕ್ಷಿಯಾಗಿ ವಿಶ್ವದ ಇತಿಹಾಸದಲ್ಲಿ ನಿಲ್ಲೋದಂತೂ ಖಚಿತ. ಹಾಗಾಗಿ ಅಮೆರಿಕದ ನೀತಿಗಳೇನಿತ್ತು, ಅಮೆರಿಕದ ಗೌರವ ಏನಿತ್ತು, ಅದಕ್ಕೆ ಇದು ಸ್ವಲ್ಪ ಧಕ್ಕೆ ತಂದಿದೆ ಅಂತಾನೆ ಹೇಳ್ಬೋದು ಮೇಘನ. ಈ ಕದನ ವಿರಾಮಕ್ಕೆ ಇರಾನ್ ಹಾಕಿದ್ದ ಷರತ್ ಏನಿತ್ತು? ಷರತ್ತು ಬಹಳ ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿ ಏನಿದೆ, ಹಾರ್ಮುಜ್ ಜಲಸಂಧಿ ನಿಯಂತ್ರಣ ನಮ್ಮ ಹತ್ರನೇ ಇರುತ್ತೆ. ಈಗ ಅದೇ ಕಾರಣಕ್ಕಾಗಿನೇ ಈ ಕದನ ವಿರಾಮಕ್ಕೆ ಬಂದಿರೋದು. ಈಗ ಅಮೆರಿಕ ಮತ್ತೆ ಇಸ್ರೇಲ್ ಇವೆರಡು ದೇಶಗಳು ಒಪ್ಪಿರೋದು ಹಾರ್ಮುಜ್ ಜಲಸಂಧಿನ ಬಂದ್ ಮಾಡೋದಕ್ಕೆ. ಆದ್ರೆ ಅದರ ನಿಯಂತ್ರಣವನ್ನ ಯಾವ್ದೊಂದು ನ್ಯೂಟ್ರಲ್ ಆದಂತ ಒಂದು ಗುಂಪಿಗೆ ಅಥವಾ ವಿಶ್ವಸಂಸ್ಥೆಗೆ ಕೊಟ್ಟಿಲ್ಲ. ಇರಾನೇ ತನ್ನೆದುರಿಗೆ ಇಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಆಮೇಲೆ ಇರಾನ್ ಮೇಲೆ ಮಾಡ್ತಕ್ಕಂಥ ದಾಳಿಯನ್ನ ಇಸ್ರೇಲ್ ಮತ್ತೆ ಅಮೆರಿಕ ನಿಲ್ಲಿಸ್ಬೇಕು ತಕ್ಷಣಕ್ಕೆ ಅನ್ನುವಂತ ಒಂದು ಷರತ್ತನ್ನು ಸಹ ಮುಂದಿಟ್ಟಿದೆ. ಮತ್ತೆ ಒಂದು ಪ್ರೋಟೋಕಾಲ್ ಇದೆ ಯುದ್ಧವನ್ನ ಮಾಡ್ಲಿಕ್ಕೆ, ಮತ್ತೆ ಏನ್ ಒಪ್ಕೊಂಡಿರ್ತೀವಿ ಆ ಪ್ರೋಟೋಕಾಲ್ಗೆ ಅದನ್ನ ಫಾಲೋ ಮಾಡ್ಬೇಕು ಅಂತ. ಆಮೇಲೆ ಬಹಳ ಮುಖ್ಯವಾಗಿ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡ್ತೀವಿ, ಪರಮಾಣು ಅಣುಬಾಂಬ್ಗಳನ್ನ ಉತ್ಪಾದನೆ ಮಾಡ್ತಿದೆ ಇರಾನ್ ಅಂತಕ್ಕಂಥ ಒಂದು ಆರೋಪವನ್ನ ಅಮೆರಿಕ ಮಾಡ್ತಾ ಇತ್ತು. ಬಹಳ ವರ್ಷದ ಈ ಕಾರಣವನ್ನ ಹೇಳ್ತಾ ಇತ್ತು. ಈ ಕಾರಣಕ್ಕೆ ಯುದ್ಧ ಆಗುತ್ತೆ, ಯುದ್ಧವನ್ನ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಆದ್ರೆ ಈಗ ಇರಾನ್ ಹೇಳ್ತಿರೋದು ನಾವ್ ಏನೋ ಮಾಡ್ತಿದೀವಿ ಅದನ್ನ ಒಪ್ಕೋಬೇಕು, ನೀವು ಒಪ್ಕೊಂಡು ಸುಂದಿರ್ಬೇಕು ಅಂತ, ಪರಮಾಣು ಎನ್ರಿಚ್ಮೆಂಟ್ ಅನ್ನ ಒಪ್ಕೋಬೇಕು ಅಂತ ಹೇಳಿ. ಆಮೇಲೆ ಇನ್ನೊಂದು ಇರಾನ್ ಮೇಲೆ ಬಹಳ ವರ್ಷದಿಂದ ಸುಮಾರು 80ರ ದಶಕದಿಂದಲೂ ಸಹ ಅಮೆರಿಕ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿದೆ. ಆ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳು ಸಹ ಆರ್ಥಿಕ ದಿಗ್ಬಂಧನವನ್ನ ಇರಾನ್ ಮೇಲೆ ವಿಧಿಸಿದೆ. ಸರಿಸುಮಾರು ಒಂದು 20-30 ವರ್ಷದಿಂದ ಈ ಆರ್ಥಿಕ ದಿಗ್ಬಂಧನ ಇರಾನ್ ಮೇಲೆ ಇದೆ. ಈ ಆರ್ಥಿಕವಾದಂತ ದಿಗ್ಬಂಧನ ಏನಿದೆ ಇದನ್ನ ಎಲ್ಲಾ ರೀತಿಯ ನಿರ್ಬಂಧಗಳನ್ನ ತೆಗೆದು ಹಾಕ್ಬೇಕು ಅಂತ. ಆದ್ರೆ ಅಲ್ಲಿ ಯಾವ ರೀತಿ ದಿಗ್ಬಂಧನ ಇತ್ತು ಅಂದ್ರೆ ಇರಾನ್ ಜೊತೆಗೆ ಆರ್ಥಿಕ ವ್ಯವಹಾರವನ್ನು ಮಾಡುವಂತಿಲ್ಲ, ರಫ್ತು ಮಾಡೋದು, ಆಮದು ಮಾಡೋದು ಇತ್ಯಾದಿ ಅಂಶಗಳ ಬಗ್ಗೆ ಒಂದು ನಿರ್ಬಂಧ ಇತ್ತು. ಅದನ್ನೆಲ್ಲ ತೆಗೆದು ಹಾಕ್ಬೇಕು ಅಂತೇಳಿ ಈಗ ಇಟ್ಟಿದೆ. ಅಂದ್ರೆ ಎಷ್ಟು ವರ್ಷ ಸಾಧ್ಯ ಆಗದಿರ್ತಕ್ಕಂಥ 30 ವರ್ಷಗಳಿದ್ದಂತ ನಿರ್ಬಂಧವನ್ನ ತೆಗೆದು ಹಾಕ್ಬೇಕು ಅಂತೇಳಿ ಇರಾನ್ ಹೇಳ್ತಾ ಇದೆ. ಮತ್ತೆ ವಿಶ್ವಸಂಸ್ಥೆ ಎಲ್ಲಾ ನಿರ್ಣಯಗಳನ್ನ ರದ್ದು ಮಾಡ್ಬೇಕು ಅಂತೇಳಿ ಇಲ್ಲೇನು ಇರಾನ್ ವಿರುದ್ಧ ವಿಶ್ವಸಂಸ್ಥೆ ನಿರ್ಣಯ ಏನ್ ಕೈಗೊಳ್ಳಕ್ ಹೊರಟಿತ್ತು. ಮೊನ್ನೆನೂ ಸಹ ಭದ್ರತಾ ಮಂಡಳಿಯಲ್ಲಿ ಹಾರ್ಮುಜ್ ಜಲಸಂಧಿ ಬಗ್ಗೆ ಒಂದು ನಿರ್ಣಯ ಚರ್ಚೆ ಆಯ್ತಲ್ಲಿ. ಆದ್ರೆ ಚೀನಾ ಮತ್ತು ರಷ್ಯಾ ಅದನ್ನು ವಿರೋಧ ಮಾಡಿದ್ರಿಂದ ಅದು ಏನು ಅಲ್ಲಿ ವಿಟೋ ಪವರ್ ಅನ್ನು ಯೂಸ್ ಮಾಡಿದ್ರಿಂದ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಅದು ಅಂಗೀಕಾರ ಆಗಲಿಲ್ಲ. ಹಂಗಾಗಿ ವಿಶ್ವಸಂಸ್ಥೆ ಏನ್ ನಿರ್ಣಯ ಮಾಡಿದೆ ಇರಾನ್ ವಿರುದ್ಧ ಅವೆಲ್ಲ ರದ್ದು ಮಾಡ್ಬೇಕು ಅಂತೇಳಿ IAEA ಆಡಳಿತ ಮಂಡಳಿ ಎಲ್ಲಾ ನಿರ್ಣಯಗಳು ಸಹ ಮುಕ್ತಾಯ ಮಾಡ್ಬೇಕು ಅಂತ. ಮತ್ತೆ ಬಹಳ ಮುಖ್ಯವಾಗಿ ಅಮೆರಿಕ ಏನು ಬಾಂಬ್ ಹಾಕಿ ಹಾರಿ ಮಾಡಿದೆ ಇರಾನ್ ಮೇಲೆ, ಏನ್ ಸೇತುವೆಗಳು, ರಸ್ತೆಗಳು, ರೈಲ್ವೆ ಹಳಿಗಳು, ರೈಲ್ವೆ ಮಾರ್ಗಗಳು, ಕಟ್ಟಡಗಳೆಲ್ಲ ಏನ್ ಧ್ವಂಸ ಮಾಡಿದೆ ಅದಕ್ಕೆ ಸಂಪೂರ್ಣ ಪರಿಹಾರ ಪಾವತಿ ಮಾಡ್ಬೇಕು ಅಂತ. ಈಗ ಲಾಸ್ ಆಗಿದೆ ದುಡ್ಡು ಕೊಡು ಅಂತ ಯಾರು ಕೇಳ್ತಾರೆ? ಗೆದ್ದವ್ರು ಕೇಳ್ತಾರೆ ಸೋತವ್ರ ಹತ್ರ. ಇನ್ನೂ ಯುದ್ಧ ಮುಗ್ದಿಲ್ಲ. ಆದ್ರೆ ಇರಾನ್ ಹೇಳ್ತಾ ಇದೆ ಎಲ್ಲಾ ಹಾನಿಗೆ ಪರಿಹಾರ ಕೊಡ್ಬೇಕಂತೇಳಿ. ಆಮೇಲೆ ಅಮೆರಿಕ ಇಡೀ ಮಧ್ಯಪ್ರಾಚ್ಯ ದೇಶದಲ್ಲಿ ಇರ್ತಕ್ಕಂಥ ತನ್ನ ಸೇನಾ ನೆಲೆ ಏನಿದೆ ಅಲ್ಲಿಂದ ಎಲ್ಲ ಸೇನೆ ವಾಪಸ್ ಕರೆಸ್ಕೋಬೇಕು ಅಂತ. ನಾವು ಲೆಬನಾನ್ ಮೇಲೆ ಯುದ್ಧ ಮಾಡ್ತಿದ್ವಿ, ಲೆಬನಾನ್ ಮೇಲೆ ಯುದ್ಧವನ್ನ ನಿಲ್ಲಿಸ್ಬೇಕು ಅಂತ ಹೇಳಿ. ಹೀಗೆ ಬಹಳ ಪ್ರಮುಖವಾದ ಒಂದು 10 ಅಂಶಗಳನ್ನ ಇರಾನ್ ಈ ಕದನ ವಿರಾಮದ ಚರ್ಚೆಗೆ ಮುಂದಿಟ್ಟಿದೆ. ಹಾಗಾಗಿ ಇದರ ಆಧಾರದ ಮೇಲೆ ಚರ್ಚೆ ನಡೆಯುತ್ತೆ. ಇಸ್ಲಾಮಾಬಾದ್ ಟ್ರೀಟಿ ಆಗುತ್ತೆ. ಅದು ಏನಾಗುತ್ತೆ ಮುಂದೆ ನೋಡ್ಬೇಕಾಗಿದೆ ಮೇಘನ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.